ನೆನ್ನೆ ಮಾರುತಿ ಥಿಯೇಟ್ರ್ ಕಡೆ ಹೋಗಿದ್ದೆ ತುಮಕೂರಿನಲ್ಲಿ. ಅಲ್ಲಾಗಲೇ ಕಟೌಟ್ ಹಾಕಿದ್ದಾರೆ ದರ್ಶನ್ ಅವ್ರದ್ದು. ಆಗಲೇ ಭಾನುವಾರ ಶುಕ್ರವಾರದಿಂದನೇ ಅಲ್ಲಿ ಒಂದು ಡೌಟ್ ಬಂತು, ಫಿಲಮ್ ರಿಲೀಸ್ ಆಗಿರೋದು ಸಲಾರ ಅಥವಾ ಕಾಟೇರನ ಅಂತ. ಸೊ ಅಲ್ಲಿ ಕಾಟೇರ ದೊಡ್ಡ ಕಟೌಟ್ ಹಾಕಿದ್ದಾರೆ. ಸ್ನೇಹಿತರೆ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನೊಂದು ತುಂಬ ಕುತೂಹಲಕರ ಅಂಶ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಒಬ್ಬ ವ್ಯಕ್ತಿ ಬಗ್ಗೆ ಇದೇ ತಿಂಗಳ ಅಂದರೆ ಈ ವಾರ ಡಿಸೆಂಬರ್ 29ರಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕಾಟೇರ ಸಿನಿಮಾ ಕರ್ನಾಟಕದಲ್ಲಿ ಎಲ್ಲ ಕಡೆ ರಿಲೀಸ್ ಆಗ್ತಾ ಇದೆ. ಸೊ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ. ಸೊ ಹಾಗೂ ಇಡೀ ಅಪ್ಪಟ ಕನ್ನಡದ ಸಿನಿಮಾವಾಗಿ ಈಗಾಗಲೇ ಮುಂಗಡ ಬುಕ್ಕಿಂಗ್ 1 ಕೋಟಿಗೂ ಅಧಿಕ ಆಗಿದೆ ಕಲೆಕ್ಷನ್ ಅಂತ ಕೇಳ್ಪಟ್ಟು ದರ್ಶನ್ ಅಭಿಮಾನಿಗಳೆಲ್ಲ ಭಾಳ ಖುಷಿನಲ್ಲಿದ್ದಾರೆ. ಸಂತೋಷ, ಅಭಿನಂದನೆಗಳು. ಸೊ ಯಾಕಂತಂದರೆ ಇದು ದೊಡ್ಡ ಮಟ್ಟದಲ್ಲಿ ಇಡೀ ಪ್ಯಾನ್ ಇಂಡಿಯಾ ಅಂತೆಲ್ಲ ಹೋಗ್ತಾ ಇಲ್ಲ, ಕರ್ನಾಟಕದಲ್ಲಿ ಕನ್ನಡದ ಸಿನಿಮಾ ಒಂದು ಈ ಮಟ್ಟದಲ್ಲಿ ಒಂದು ತೆರೆ ಕಾಣ್ತಾ ಇದೆ ಅನ್ನೋದನ್ನು ಎಲ್ಲರೂ ಖುಷಿ ಪಡಬೇಕಾಗಿರೋ ವಿಚಾರ. ಈ ಸಿನಿಮಾ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರು ಏನು ನಾಯಕ ನಟರಾಗಿ ಅಭಿನಯಿಸಿದ್ದಾರೆ, ಸೊ ಅದನ್ನು ತರುಣ್ ಕಿಶೋರ್ ಸುಧೀರ್ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ ಮತ್ತು ರಾಕ್ಲೈನ್ ವೆಂಕಟೇಶ್ ಅವರು ನಿರ್ಮಿಸ್ತಿದ್ದಾರೆ. ಇದರಲ್ಲಿ ನಾಯಕಿಯಾಗಿ ಆರಾಧನಾ ರಾಮ್ ಅವರು, ಮಾಲಾಶ್ರೀ ಮತ್ತು ಕೋಟಿ ರಾಮು ಅವರ ಕೋಟಿ ನಿರ್ಮಾಪಕರಂತಲೇ ಖ್ಯಾತರಾಗಿದ್ದ ಅವರ ಮಗಳು ಆರಾಧನಾ ರಾಮ್ ಅವರು ನಾಯಕಿಯಾಗಿ ನಟಿಸಿದ್ದಾರೆ. ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲ್ ನಾನು ವಾಯ್ಸ್ ಓವರ್ ಮಾಡ್ತಾಯಿದ್ದೆ, ಮೂವಿ ಮ್ಯಾಟರ್ಸ್ ಕನ್ನಡ ಅಂತ. ಅದರಲ್ಲಿ ನಾನು ಈ ವಿಷಯ ಹಾಕಿದಾಗ ಆ ಒಂದು ವಿಡಿಯೋ ಇದುವರೆಗೂ 1 ನಿಮಿಷದ ವಿಡಿಯೋ 20,000ಕ್ಕೂ ಹೆಚ್ಚು ಜನ ನೋಡಿದ್ದಾರೆ. ನಾನು ಎಲ್ಲ ಅಲ್ಲಿ ಇಲ್ಲಿ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ ಯಾಕೆ ಅಂದ್ಬಿಟ್ಟು ಡೈರೆಕ್ಟಾಗಿ ಈಗ ನಂದು ಏನು ಮೂಲ ಮೇಯ್ನ್ ಯೂಟ್ಯೂಬ್ ಚಾನಲ್ ಇತ್ತು ಅದರಲ್ಲಿ ಸಿನಿಮಾ ವಿಷಯಗಳ್ನೂ ಕೂಡ ಸಾಹಿತ್ಯದ ಜೊತೆಗೆ, ಯಾಕಂದರೆ ಎರಡು ತಳಕು ಹಾಕ್ಕೊಂಡಿರುತ್ತೆ, ಎರಡಕ್ಕೂ ಒಂದೊಂದು ಕನೆಕ್ಷನ್, ಸಾಹಿತ್ಯ ಮತ್ತು ಸಿನಿಮಾ ಸಂಸ್ಕೃತಿ ಎಲ್ಲ ಇರೋದ್ರಿಂದ ಒಂದೇ ಒಂದು ಆಯಾಮ ಇರೋದ್ರಿಂದ ಸೊ ಇದರಲ್ಲೇ ಹೇಳ್ತಾ ಇದ್ದೀನಿ. ಮೂವಿ ಮ್ಯಾಟರ್ಸ್ ಕನ್ನಡದಲ್ಲಿ ಯಾರಾದರೂ ಸಬ್ಸ್ಕ್ರೈಬರ್ ಇದ್ದರೆ ಅವರು ನನ್ನ ಗುಬ್ಬಚ್ಚಿ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೂಡ ಹೇಳ್ತಾ, ಇದು ದರ್ಶನ್ ಅವರ 56ನೇ ಸಿನಿಮಾ. ಇದು ವಿ ಹರಿಕೃಷ್ಣ ಅವರ ಸಂಗೀತ ಈ ಚಿತ್ರಕ್ಕಿದೆ. ಸುಧಾಕರ ಎಸ್ ರಾಜ್ ಅನ್ನೋರ ಒಂದು ಛಾಯಾಗ್ರಹಣ ಮತ್ತು KM ಪ್ರಕಾಶ್ ಅವರ ಒಂದು ಎಡಿಟಿಂಗ್ ಸಂಕಲನ ಇದೆ. 70ರ ದಶಕದಲ್ಲಿ ಒಂದು ನೈಜ ಘಟನೆಯನ್ನು ಆಧರಿಸಿದ ರೈತರ ಚಿತ್ರವೆಂದು ಈ ಚಿತ್ರಕ್ಕೆ ಹೇಳ್ತಾ ಇದ್ದಾರೆ ಕಾಟೇರ ಅನ್ನೋದು. ಇದರಲ್ಲಿ ತೆಲುಗಿನ ಜಗಪತಿ ಬಾಬು ಅವರು ಒಂದು ಪ್ರಮುಖ ರೋಲ್ನಲ್ಲಿದ್ದಾರೆ. ಜೊತೆಗೆ ಉಶ್ ಅನ್ನೋ ಒಂದು ಸಿನಿಮಾ ಬಂದಿತ್ತು, ನಿಮಗೆಲ್ಲ ಗೊತ್ತು, ಉಪೇಂದ್ರ ಅವ್ರದ್ದು. ಅದ್ರ ಖ್ಯಾತಿಯ ಕುಮಾರ್ ಗೋವಿಂದ್ ಅವರು ಇದರಲ್ಲಿ ಒಂದು ಪ್ರಮುಖ ಪಾತ್ರ. ಹಾಗೆ ಅವಿನಾಶ್, ಶ್ರುತಿ ಬೀರಾದಾರು ಮತ್ತು ಒಬ್ಬ ಹುಡುಗ ಮಾಸ್ಟರ್ ರೋಹಿತ್ ಅನ್ನೋರು ಕೂಡ ಅಭಿನಯಿಸಿದ್ದಾರೆ. ಸೊ ಈ ಥರ ಘಟಾನ್ಘಟಿ ನಟ ನಟಿಯರು ಇರೋವಂಥ ಕನ್ನಡ ಚಲನಚಿತ್ರರಂಗದ್ದು ಮತ್ತು ಬೇರೆ ತೆಲುಗಿನ ಚಲನಚಿತ್ರರಂಗದ್ದು ಇರೋವಂಥ ಇದರಲ್ಲಿ ತುಮಕೂರಿನ ಒಬ್ಬರು ಕವಿ, ಅವರು ರಂಗಭೂಮಿ ಕಲಾವಿದರು ಮತ್ತು ರಂಗಕರ್ಮಿ ಕೂಡ. ಸೊ ಅವರು ಮತ್ತು ಅವರು ಫೇಮಸ್ ಯೂಟ್ಯೂಬರ್ ಕೂಡ ಇಲ್ಲಿ ತುಮಕೂರಲ್ಲಿ. ಈಗಾಗಲೇ ಅವ್ರ ಚಾನಲ್ ಮಾನಿಟೈಸ್ ಕೂಡ ಆಗಿದೆ. ಅವರು ಅಭಿನಯಿಸಿದ್ದಾರೆ. ಅವರು ನಮ್ಮ ಗೋಮಾರದಳ್ಳಿ ಮಂಜುನಾಥ್ ಅಂತ ಸಿರಾದವರು, ಅವ್ರನ್ನ ಎಲ್ಲರೂ ಪ್ರೀತಿಯಿಂದ ಮಂಜಣ್ಣ ಅಂತ ಕರೀತಾರೆ. ನಮ್ಮ ಕನ್ನಡ ಸಾಹಿತ್ಯದ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕಥೆಗಾರರಾದ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಕಥೆಗಳನ್ನ ಅವರು ಏಕವ್ಯಕ್ತಿ ರಂಗ ಪ್ರದರ್ಶನದ ಮೂಲಕ ಕೋಲನ್ನು ಕುಟುತ್ತಾ ಕಥೆಯನ್ನು ಹೇಳ್ತಾ ಇದ್ರು ಅಂತಂದರೆ ನಿಜವಾಗ್ಲೂ ಅಲ್ಲಿ ಕಥೆಗಾರ ಮಾಸ್ತಿಯವರೇ ಬಂದು ನಮಗೆ ಕತೆ ಹೇಳ್ತಾ ಇದ್ದಾರೇನೋ, ಎಲ್ಲರನ್ನೂ ಆವರಿಸ್ಕೊಂಡ್ಬಿಡ್ತಾರೆ. ಅವರೇ ಮಂಜಣ್ಣ ಅವ್ರ ಕತೆ ಹೇಳೋ ಸ್ಟೈಲೇ ಹಾಗೆ. ನಾನು ತುಮಕೂರು ಯೂನಿವರ್ಸಿಟಿನಲ್ಲಿ ಒಂದು ಸರ್ತಿ ಮಾಸ್ತಿಯವರ ನೆನಪಿನ ಕಾರ್ಯಕ್ರಮ ಇದ್ದಾಗ ಹೋಗಿದ್ದೆ. ಸೊ ಅಲ್ಲಿ ನಾನು ಹೋಗಿದ್ದು ಒಬ್ಬ ಆಥರ್ ಹೊಸೂರಿನವನ್ನ ಮೀಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಹೋಗಿದ್ದೆ, ಅವ್ರು ಬರ್ತಾರೆ ಅಂತ ಅಂದ್ಬಿಟ್ಟು. ಬಟ್ ಅಲ್ಲಿ ಆಕ್ಸಿಡೆಂಟಲ್ಲಿ ನನಗೆ ಖುಷಿಯಾಗಿದ್ದಂಥ ವಿಷಯ ಏನಂದರೆ, ನಾನು ಹೊಸೂರಿನವ್ರನ್ನ ಮೀಟ್ ಮಾಡಿದೆ. ಜೊತೆಗೆ ಮಂಜುನಾಥ್ ಸರ್ ಅವರ ಒಂದು ಪ್ರದರ್ಶನವನ್ನು ಏನು ನೋಡಿದೆ, ಅವತ್ತಿಂದ ಅವ್ರ ಅಭಿಮಾನಿ ಆಗಿಬಿಟ್ಟೆ. ಆನಂತರ ಕರೋನಾ ಕಾಲಘಟ್ಟದ ನಂತರ ಮಂಜುನಾಥ್ ಅವರು ನೇಟಿವ್ ನೆಸ್ಟ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡ್ತಾರೆ. ಅದರಲ್ಲಿ ಅವರ ವಾಯ್ಸ್ ತುಂಬ ಒಂದು ಕಂಚಿನ ಕಂಠ ಅಥವಾ ಒಂದು ಅಪರೂಪದ ಧ್ವನಿ ಅವ್ರದ್ದು, ಅದರಲ್ಲಿ ನಿರೂಪಿಸ್ತಾರೆ. ಅವ್ರು ಮಾಡೋ ಒಂದು ಪ್ರತಿಯೊಂದು ವಿಡಿಯೋ ಇಲ್ಲ ಸ್ಥಳೀಯ ವಿಚಾರಗಳನ್ನ ಇಟ್ಕೊಂಡು, ಹಲವಾರು ವಿಚಾರಗಳನ್ನ ಇಟ್ಕೊಂಡು ಜನರಿಗೆ ವೈಚಾರಿಕತೆಯನ್ನು ಬೆಳೆಸುವ ಒಂದು ಮನಸ್ಥಿತಿಯಲ್ಲಿ ಆ ವಿಡಿಯೋಗಳನ್ನ ಅವರು ಮಾಡ್ತಾರೆ. ಈಗಾಗಲೇ 13,000 ಜನ ಸಬ್ಸ್ಕ್ರೈಬರ್ ಕೂಡ ಆಗಿದ್ದಾರೆ ಮಂಜುನಾಥ್ ಅವರಿಗೆ, ಮತ್ತು ಚಾನಲ್ ಮಾನಿಟೈಸ್ ಕೂಡ ಆಗಿದೆ. ಇವೆಲ್ಲಕ್ಕೂ ಇನ್ನೊಂದು ಪ್ಲಸ್ ಏನಂದ್ರೆ, ಅವರು ಮೂಲತಃ ಕವಿ ಕೂಡ ಹೌದು. ಆ ಕವಿಯಾಗಿ ಜಯಂತ್ ಕಾಯ್ಕಿಣಿ ಅವರ ಒಂದು ಫೇಮಸ್ ಕವಿ, ಕನ್ನಡದ ಜಯಂತ್ ಕಾಯ್ಕಿಣಿ ಅವರು ಇವರ ಒಂದು ಕವನ ಸಂಕಲನಕ್ಕೆ ಮುನ್ನುಡಿ ಬರ್ಕೊಟ್ಟಿದ್ದಾರೆ. ಅದು ಈಗ ಪ್ರಕಟ ಆಗಬೇಕು. ಸೊ ಈ ಒಂದು
ಕಾಟೇರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿಮಾದಲ್ಲಿ ನಮ್ಮ ಗೋಮಾರದಳ್ಳಿ ಶಿರಾದ ಗೋಮಾರದಳ್ಳಿ ಮಂಜುನಾಥ್ ಅವರು ಆ್ಯಕ್ಟ್ ಮಾಡ್ತಿರೋದು ನಮಗೆಲ್ಲ ಖುಷಿಯಾಗಿರೋವಂಥದ್ದು. ಅವರ ಯೂಟ್ಯೂಬ್ ಚಾನಲ್ ಕೂಡ ಮಾನಿಟೈಸ್ ಆಗಿರೋದು ಖುಷಿಯಾಗಿರೋ ವಿಚಾರ. ಹಿಂದೆ ನಮ್ಮ ಇನ್ನೊಬ್ಬರು ನಟ ಶರಣ್ ಅವರ ಗುರು ಶಿಷ್ಯರ ಸಿನಿಮಾದಲ್ಲಿ ಒಂದು ಪುಟ್ಟ ಪಾತ್ರದಲ್ಲಿ ಇವರು ಮಾಡಿದ್ರು. ನಾನು ಆ ಸಿನಿಮಾ ನೋಡ್ಬಿಟ್ಟು ಅದನ್ನು ವಿಮರ್ಶೆ ಹಾಕಿದ್ದೆ. ಆವಾಗ ನಾನು ಮಂಜುನಾಥ್ ಸರ್ ನೋಡಿದ್ದೆ. ಈಗ ಇನ್ನೂ ಸ್ವಲ್ಪ ಹೆಚ್ಚಿನ ಒಂದು ಪ್ರಮುಖವಾದ ಪಾತ್ರನೇ ರೈತರಾಗಿ ಸಿಕ್ಕಿದೆ ಅವ್ರಿಗೆ. ಡಿಸೆಂಬರ್ 29ಕ್ಕೆ ಚಾಲೆಂಜಿಂಗ್. ಈಗಾಗಲೇ ನಾನು ನೆನ್ನೆ ಮಾರುತಿ ಥಿಯೇಟ್ರ್ ಕಡೆ ಹೋಗಿದ್ದೆ ತುಮಕೂರಿನಲ್ಲಿ. ಅಲ್ಲಾಗಲೇ ಕಟೌಟ್ ಹಾಕಿದ್ದಾರೆ ದರ್ಶನ್ ಅವ್ರದ್ದು. ಆಗಲೇ ಭಾನುವಾರ ಶುಕ್ರವಾರದಿಂದನೇ ಅಲ್ಲಿ ಒಂದು ಡೌಟ್ ಬಂತು ಫಿಲಮ್ ರಿಲೀಸ್ ಆಗಿರೋದು ಸಲಾರ ಅಥವಾ ಕಾಟೇರನ ಅಂತ. ಸೊ ಅಲ್ಲಿ ಕಾಟೇರ ದೊಡ್ಡ ಕಟೌಟ್ ಹಾಕಿದ್ದಾರೆ ದರ್ಶನ್ ಅವರು ಒಂದು ಇದನ್ನು. ಸೊ ತುಂಬ ಖುಷಿ ಆಯಿತು. ಕನ್ನಡ ಒಂದು ಈ ಏಕಪರದೆ ಚಿತ್ರಮಂದಿರಗಳೇನಿದೆ, ಯಾಕಂದರೆ ತುಮಕೂರಲ್ಲೂ ಮಲ್ಟಿಪ್ಲೆಕ್ಸ್ ಬಂದುಬಿಟ್ಟಿದೆ, ಬಹಳ ಜನ ಅಲ್ಲೂ ನೋಡ್ತಾರೆ. ಬಟ್ ಸಿಂಗಲ್ ಸ್ಕ್ರೀನಲ್ಲೂ ನೋಡೋರು ಇರ್ತಾರೆ. ಅಲ್ಲಿ ಮಲ್ಟಿಪ್ಲೆಕ್ಸಲ್ಲೆಲ್ಲ ಕಟೌಟ್ ಎಲ್ಲ ಹಾಕಿರಲ್ಲ. ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ಗಳಲ್ಲಿ ಈ ಥರ ಒಂದು ಹಬ್ಬದ ವಾತಾವರಣ ಖಂಡಿತ ಇರುತ್ತೆ, ಈಗಲೂ ಕೂಡ ಇದೆ. ಡಿಸೆಂಬರ್ 29ಕ್ಕೆ ತಪ್ಪದೆ ಕಾಟೇರ ಸಿನಿಮಾ ನೋಡಿ. ಈಗಾಗಲೇ ಕಾಟೇರ ಯಶಸ್ವಿ ಆಗಿದೆ, ಬಟ್ ಇನ್ನೂ ಯಶಸ್ವಿಯನ್ನು ಕಾಣಲಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಒಂದು ಸಿನಿಮಾ ನಾನು ಕೂಡ ಕಾತರದಿಂದ ಕಾಯ್ತಾ ಇದ್ದೀನಿ. ಜೊತೆಗೆ ನಮ್ಮ ಆತ್ಮೀಯರಾದ ಗೋಮಾರದಳ್ಳಿ ಮಂಜುನಾಥ್ ಅವರಿಗೂ ಕೂಡ ಇನ್ನೂ ಹೆಚ್ಚಿನ ಅವಕಾಶಗಳು ಸಿಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.